ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಮರಾಠ ಪ್ರಾಧಿಕಾರದ ವಿರುದ್ಧ ಸಿಡಿದೆದ್ದ ಕನ್ನಡ ಪರ ಸಂಘಟನೆಗಳು ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಆಗುವುದು ಪಕ್ಕಾನಾ? ಅಖಂಡ ಮನೆಗೆ ಕೊಳ್ಳಿ ಇಟ್ಟ ರಾಜ್ ಅಂದರ್, ಸಂಪತ್ ಪರ ನಿಂತ್ರ ಬಂಡೆ. ರಾಜ್ಯದಲ್ಲಿ ಕಾಲೇಜ್ ಓಪನ್ ಆದ್ಮೇಲೆ ಹೇಗಿತ್ತು ಮೊದಲ ದಿನದ ಕ್ಲಾಸ್? ಇದೆಲ್ಲವನ್ನು ನೋಡೋಣ. ಲಿಂಗಾಯತರಿಗೆ ಸರ್ಕಾರ ಖುಷಿ ಕೊಡುವಂತಹ ಗಿಫ್ಟ್ ಕೊಟ್ಟಿದ್ದು ಯಾಕೆ? ಸರ್ಕಾರದ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಬೆಂಕಿ ಉಗುಳಿದ್ದು ಯಾಕೆ? ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಸರ್ಕಾರದ ನಡೆ ವಿರೋಧಿಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ನಿಗಮ ನಿಗಿ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರದಿಂದ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ತಿದ್ದಂತೆ ಕನ್ನಡ ಪರ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನವೆಂಬರ್ 27ರವರೆಗೂ ಗಡುವು ನೀಡಿದ್ದು, ಅಷ್ಟರೊಳಗೆ ನಿರ್ಧಾರ ಹಿಂಪಡೆಯದಿದ್ದರೆ ಡಿಸೆಂಬರ್ 5ರಂದು ಕರ್ನಾಟಕವನ್ನ ಬಂದ್ ಮಾಡುವುದಾಗಿ ಕನ್ನಡ ಪರ ಸಂಘಟನೆಗಳು ಚಿಂತನೆ ನಡೆಸಿವೆ. ವಾಟಾಳ್ ನಾಗರಾಜ್ ಸೇರಿದಂತೆ ಹಲವರು ಬಂದ್ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಸಿಎಂ ಬಿಎಸ್ ಯಡಿಯೂರಪ್ಪ ಆದೇಶಿಸಿದ್ದಾರೆ. ಆದರೆ ಅಭಿವೃದ್ಧಿ ನಿಗಮಕ್ಕೆ ತಕ್ಷಣ ಯಾವುದೇ ಅನುದಾನವನ್ನು ಸಿಎಂ ಘೋಷಣೆ ಮಾಡಿಲ್ಲ. ಮರಾಠ ಅಭಿವೃದ್ಧಿ ನಿಗಮದ ಬಳಿಕ ಲಿಂಗಾಯತ ನಿಗಮ ಸ್ಥಾಪನೆಗೆ ಸಂಪುಟದ ಹಲವು ಸಚಿವರು ಒತ್ತಡ ಹಾಕಿದರು. ಬಸವ ಕಲ್ಯಾಣ ಚುನಾವಣೆ ಸಮೀಪಿಸುತ್ತಿದ್ದು ಮರಾಠಿಗರು ಹೆಚ್ಚಿದ್ದಾರೆ ಅಂತ ಮರಾಠ ಪ್ರಾಧಿಕಾರ ಸ್ಥಾಪನೆ ಮಾಡಿದ್ರೆ, ಮಸ್ಕಿಯಲ್ಲಿ ಲಿಂಗಾಯತರು ಹೆಚ್ಚಾಗಿದ್ದಾರೆ ಅಂತ ಲಿಂಗಾಯತ ಪ್ರಾಧಿಕಾರ ಸ್ಥಾಪಿಸಿದ್ದಾರೆ ಅಂತ ಜೆಡಿಎಸ್ ನಾಯಕ ವೈಎಸ್ವಿ ದತ್ತ ಆರೋಪಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರ ಆ ಸಮುದಾಯಕ್ಕೆ ಎಷ್ಟು ಉಪಯೋಗ ಆಗಲಿದೆ ಗೊತ್ತಿಲ್ಲ, ಇದು ಕಣ್ಣೊರೆಸುವ ತಂತ್ರ ಅಂತ ದತ್ತ ವ್ಯಂಗ್ಯವಾಡಿದ್ದಾರೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನನ್ನ ವಿರೋಧವಿಲ್ಲ, ಆದರೆ ಮರಾಠ ಮತದಾರರ ಓಲೈಕೆಗೆ ಪ್ರಾಧಿಕಾರ ರಚಿಸಿದ್ದಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ, ಬಡತನದಲ್ಲಿ ಇರುವ ಸಮುದಾಯಗಳು ಬಹಳಷ್ಟಿವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೂ ಪ್ರಾಧಿಕಾರ ಮಾಡಬೇಕು ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ವೀರಶೈವ ಲಿಂಗಾಯತ ಪ್ರಾಧಿಕಾರದ ಬೆನ್ನಲ್ಲೇ ಕೆಂಪೇಗೌಡ ಹೆಸರಲ್ಲಿ ಒಕ್ಕಲಿಗ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಒತ್ತಾಯಿಸಲಾಗಿದೆ. ಕೆಆರ್ ನಗರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಿರ್ಲೆ ಅಣ್ಣೇಗೌಡ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿಗೆ ಈ ಬಗ್ಗೆ ಪತ್ರ ಬರೆದಿದ್ದು, ರಾಜ್ಯಕ್ಕೆ ಒಕ್ಕಲಿಗ ಜನಾಂಗದ ಕೊಡುಗೆ ಅಪಾರ ಇದೆ ಅಂತ ಆಗ್ರಹಿಸಿದ್ದಾರೆ. ಸರ್ಕಾರದಿಂದ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ವಸತಿ ಸಚಿವ ವಿ ಸೋಮಣ್ಣ, ಪ್ರಾಧಿಕಾರ ರಚನೆ ಮಾಡಿರುವುದು ಮರಾಠಿಗರ ಅಭಿವೃದ್ಧಿಗಲ್ಲ, ಗಡಿನಾಡು ಕನ್ನಡ ಶಾಲೆಗಳ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ ರಿಲೀಸ್ ಮಾಡಿರುವುದು ಅಂತ ಹೇಳಿದ್ರು. ಮರಾಠಿಗರು ವಾಸಿಸುವ ಗಡಿನಾಡು ಕನ್ನಡ ಶಾಲೆಗಳು ಹಾಗೂ ಕನ್ನಡಿಗರ ಜೊತೆ ಮುಖ್ಯ ವಾಹಿನಿಗೆ ತರೋಕೆ ಪ್ರಾಧಿಕಾರ ರಚನೆ ಮಾಡಲಾಗಿದ್ದು, ಮರಾಠ ಪ್ರಾಧಿಕಾರ ರಚಿಸಿರುವ ಕ್ರಮಕ್ಕೆ ಸೋಮಣ್ಣ ಸಮರ್ಥಿಸಿಕೊಂಡ್ರು. ಲಿಂಗಾಯತ ನಿಗಮ ಸ್ಥಾಪನೆಗೆ ಆಶ್ಚರ್ಯ ವ್ಯಕ್ತಪಡಿಸಿರುವ ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಾತಿಗೊಂದು ನಿಗಮ ಮಾಡಿದ್ರೆ ಮಿತಿ ಇರೋದಿಲ್ಲ, ಎಲ್ಲ ಜಾತಿಯಲ್ಲೂ ಹಿಂದುಳಿದ ಜನರು ಇದ್ದಾರೆ, ಆರ್ಥಿಕವಾಗಿ ಕಷ್ಟದಲ್ಲಿ ಇರುವವರಿಗೆ ಹೆಚ್ಚು ಒತ್ತು ಕೊಡಬೇಕು, ಈ ರೀತಿಯ ಬೆಳವಣಿಗೆಗಳು ಸರಿಯಲ್ಲ ಅಂತ ಸರ್ಕಾರದ ನಡೆಯನ್ನ ವಿರೋಧಿಸಿರುವ ಸಿದ್ಧಲಿಂಗ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ವಿರೋಧಿಸುವುದು ಬೇಡ ಅಂತ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶ್ವಥ್ ನಾರಾಯಣ್, 100 ವರ್ಷದಿಂದ ಮರಾಠಿಗರು ರಾಜ್ಯದಲ್ಲಿದ್ದಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಮರಾಠಿಗರಿದ್ದು ಆ ಸಮುದಾಯದ ಅಭಿವೃದ್ಧಿಗೆ ಪ್ರಾಧಿಕಾರ ರಚಿಸಲಾಗಿದೆ. ಹೀಗಾಗಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವಿರೋಧಿಸಬೇಡಿ ಅಂತ ಹೇಳಿದರು. ಮರಾಠ ಅಭಿವೃದ್ಧಿ ರಚನೆ ಕೈಬಿಡಬೇಕು, ಇದು ಕನ್ನಡಕ್ಕೆ ಮಾಡಿದ ಅಗೌರವ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಪ್ರಾಧಿಕಾರ ರಚನೆ ಹಿಂಪಡಿಬೇಕು, ಇಲ್ಲವಾದರೆ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ನೀಡಲಿ ಅಂತ ಒತ್ತಾಯಿಸಿದ್ರು. ಚುನಾವಣೆಗೋಸ್ಕರ ಪ್ರಾಧಿಕಾರವನ್ನ ರಚಿಸಿದ್ದಾರೆ, ಬೆಳಗಾವಿ ಕೇಸ್ ನ್ಯಾಯಾಲಯದಲ್ಲಿದೆ, ಇಂತಹ ಸಮಯದಲ್ಲಿ ಪ್ರಾಧಿಕಾರ ರಚನೆ ಬೇಕಿತ್ತ ಅಂತ ವಾಟಾಳ್ ಕಿಡಿಕಾರಿದ್ದಾರೆ. 8 ತಿಂಗಳ ಬಳಿಕ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳಿಗೆ ಎದುರಾದ ಸಮಸ್ಯೆಗಳು ಏನು? ಮೊದಲ ದಿನವೇ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಮೂಡಿದ ಗೊಂದಲ ಏನು? ಶಿಕ್ಷಣ ಇಲಾಖೆ ರಿಲೀಸ್ ಮಾಡಿದ ಗೈಡ್ಲೈನ್ಸ್ನಲ್ಲಿ ಏನಿದೆ? ಇದೆಲ್ಲವನ್ನು ನೋಡೋಣ ಕಾಲೇಜ್ ಓಪನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಬಂದ್ ಆಗಿದ್ದ ಕಾಲೇಜುಗಳು 8 ತಿಂಗಳ ಬಳಿಕ ಇಂದು ಮತ್ತೆ ಪುನರಾರಂಭಗೊಂಡಿವೆ. ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕ್ಲಾಸಸ್ಗಳು ಆರಂಭವಾಗಿದ್ದು, ಕೊರೋನಾ ಭೀತಿ ಮಧ್ಯೆಯೂ ವಿದ್ಯಾರ್ಥಿಗಳು ಕಾಲೇಜಿಗೆ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಪ್ರತ್ಯೇಕ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ.
ಇಂದಿನಿಂದ ಕಾಲೇಜು ಆರಂಭವಾಗುತ್ತಿದ್ದಂತೆ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ತರಗತಿಗಳು ಶುರುವಾಗಿವೆ. ಮಹಾರಾಣಿ ಮಹಿಳಾ ಕಲಾ ವಾಣಿಜ್ಯ ಕಾಲೇಜಿಗೆ ವಿದ್ಯಾರ್ಥಿಗಳು ಆಗಮಿಸಿದ್ದು ಕೋವಿಡ್ ಟೆಸ್ಟ್ ಮಾಡಿಸದೆ ಮಧುಗಿರಿಯಿಂದ ವಿದ್ಯಾರ್ಥಿನಿಯರು ಕಾಲೇಜಿಗೆ ಆಗಮಿಸಿದ್ರು. ಎಲ್ಲಿ ಟೆಸ್ಟ್ ಮಾಡಿಸಬೇಕು ಎಂಬ ಗೊಂದಲದಲ್ಲಿ ವಿದ್ಯಾರ್ಥಿನಿಯರಿದ್ರು. ಕಾಲೇಜುಗಳು ಆರಂಭವಾಗುತ್ತಿದ್ದಂತೆಯೇ ಹಲವು ಕಾಲೇಜುಗಳಲ್ಲಿ ಸಿಬ್ಬಂದಿ ಸ್ಯಾನಿಟೈಸ್ ಮಾಡುವ ಮೂಲಕ ಶುಚಿತ್ವ ಕಾಪಾಡಿದ್ದಾರೆ. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಮುಂಜಾಗ್ರತೆಯಿಂದ ಸ್ಯಾನಿಟೈಸೇಷನ್ ಮಾಡಿ ಸ್ವಚ್ಛಗೊಳಿಸಲಾಗಿತ್ತು. ನಾಳೆಯಿಂದ ವಿದ್ಯಾರ್ಥಿಗಳು ಬರೋಕೆ ಅನುಮತಿ ನೀಡಲಾಗಿದೆ. ಕೊರೋನಾ ಟೆಸ್ಟ್ ಪೋಷಕರ ಅನುಮತಿ ಪತ್ರದೊಂದಿಗೆ ವಿದ್ಯಾರ್ಥಿಗಳು ಹಾಜರಾಗಬೇಕಿದೆ. 8 ತಿಂಗಳ ಬಳಿಕ ರಾಜ್ಯದಲ್ಲಿ ಇಂದಿನಿಂದ ಕಾಲೇಜು ಆರಂಭವಾದ ಬೆನ್ನಲ್ಲೇ ಬೆಂಗಳೂರು ನಗರದಲ್ಲಿ ಸುಮಾರು 435 ಕಾಲೇಜುಗಳಿದ್ದು 60,000 ವಿದ್ಯಾರ್ಥಿಗಳು ಸಿಬ್ಬಂದಿ ಇದ್ದಾರೆ. ವಿದ್ಯಾರ್ಥಿಗಳ ಕೋವಿಡ್ ಟೆಸ್ಟ್ಗೆ ಬಿಬಿಎಂಪಿಯಿಂದ ವ್ಯವಸ್ಥೆ ಮಾಡಲಾಗಿದೆ. ಆಯಾ ಕಾಲೇಜುಗಳ ಬಳಿಯ ಬಿಬಿಎಂಪಿ ಆಸ್ಪತ್ರೆಗಳು, ಕ್ಯಾಂಪ್ಗಳಲ್ಲಿ ಕೋವಿಡ್ ಟೆಸ್ಟ್ಗೆ ಬಿಬಿಎಂಪಿ ವ್ಯವಸ್ಥೆ ಮಾಡಿದೆ. ಕಾಲೇಜು ಆರಂಭಕ್ಕೆ ಶಿಕ್ಷಣ ಇಲಾಖೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದು ಮಾರ್ಗಸೂಚಿಯನ್ನು ಕಾಲೇಜಿನವರು ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ. ಕೊರೋನಾ ವಕ್ಕರಿಸದಂತೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ರಿಲೀಸ್ ಮಾಡಿದ್ದು ಕಾಲೇಜಿನ ವಿದ್ಯಾರ್ಥಿಗಳಾಗಲಿ, ಉಪನ್ಯಾಸಕರೇ ಆಗಲಿ, ಸಿಬ್ಬಂದಿಗೆ ಆಗಲಿ ಯಾರೂ ಕೊರೋನಾ ನಿಯಮವನ್ನು ಉಲ್ಲಂಘಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಿದೆ. ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ದೈಹಿಕ ಅಂತರ ಕಡ್ಡಾಯವಾಗಿದ್ದು 6 ಅಡಿಯಷ್ಟು ದೈಹಿಕ ಅಂತರ ಪಾಲನೆ ಮಾಡಬೇಕಿದೆ. ಶುಚಿತ್ವ, ಶುದ್ಧ ಕುಡಿಯುವ ನೀರು, ಕಾಲೇಜು ಆವರಣವನ್ನು ಸ್ವಚ್ಛಗೊಳಿಸುವುದು ಹಾಗೂ ಖಾಸಗಿ ವಾಹನಗಳು, ಕಾಲೇಜು ಬಸ್ಗಳನ್ನು ಸತತವಾಗಿ ಸ್ಯಾನಿಟೈಸ್ ಮಾಡುವುದು ಕಡ್ಡಾಯವಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಒತ್ತಾಯದ ಮೇರೆಗೆ ಕಾಲೇಜು ಆರಂಭ ಮಾಡಲಾಗಿದ್ದು ಆನ್ಲೈನ್ ಪಾಠ ಅರ್ಥವಾಗ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಹೀಗಾಗಿ ಸರ್ಕಾರದ ಗೈಡ್ಲೈನ್ಸ್ನೊಂದಿಗೆ ಕಾಲೇಜು ಆರಂಭ ಮಾಡಿರುವುದಾಗಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಹಂತ ಹಂತವಾಗಿ ಮುಂದಿನ ತರಗತಿ ಆರಂಭವಾಗಲಿದ್ದು ಕೋವಿಡ್ ಟೆಸ್ಟ್ಗೆ ವಿದ್ಯಾರ್ಥಿಗಳು ಹಣ ಕೊಡಬೇಕಿಲ್ಲ, ಉಚಿತ ಕೋವಿಡ್ ಟೆಸ್ಟ್ ಮಾಡಿಸಲಾಗುತ್ತೆ ಅಂತ ಡಿಸಿಎಂ ಹೇಳಿದರು. ಕೊರೋನಾ ಸೋಂಕಿನ ಭೀತಿಯಿಂದಾಗಿ 8 ತಿಂಗಳ ಬಳಿಕ ಕಾಲೇಜು ಆರಂಭಗೊಂಡಿದೆ. ಆದರೆ ಕೆಲ ಕಾಲೇಜುಗಳತ್ತ ವಿದ್ಯಾರ್ಥಿಗಳು ಆಗಮಿಸಲೇ ಇಲ್ಲ. ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಆಗಮನಕ್ಕಾಗಿ ಉಪನ್ಯಾಸಕರೇ ಕಾದು ನಿಲ್ಲುವಂತಾಗಿತ್ತು. ಕೋವಿಡ್ ಟೆಸ್ಟ್ ಮಾಡಿಸಿದವರಿಗೆ ಮಾತ್ರ ಪ್ರವೇಶ ಅಂತ ಹೇಳಲಾಗಿದ್ದು ಟೆಸ್ಟ್ ರಿಪೋರ್ಟ್ ಬರೋಕೆ ಇನ್ನೂ 3 ದಿನ ಕಾಯಬೇಕಿರೋದ್ರಿಂದ ಕಾಲೇಜಿನತ್ತ ಯಾರೂ ಬರಲಿಲ್ಲ. ಇಡೀ ಕ್ಲಾಸ್ನಲ್ಲಿ ಒಬ್ಬಳೇ ವಿದ್ಯಾರ್ಥಿನಿ ಹಾಜರಾಗಿದ್ಲು. ಇಂದಿನಿಂದ ಕಾಲೇಜು ಆರಂಭವಾಗಿದ್ದರೂ ಸಹ ಕೋವಿಡ್ ಟೆಸ್ಟ್ ಗೊಂದಲದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿದ್ದಿದ್ದು ಕಂಡುಬಂತು. ಕೋವಿಡ್ ಟೆಸ್ಟ್ ಮಾಡಿಸದೆ ಹಲವು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿದ್ರು. ಬಳ್ಳಾರಿ ನಗರದ ಸರಳಾದೇವಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಪೋಷಕರ ಒಪ್ಪಿಗೆ ಪತ್ರ ತರದೆ ಬರಿಗೈಯಲ್ಲಿ ಬಂದಿದ್ರು. ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಬೆಳಗ್ಗೆ 11 ಗಂಟೆಯಿಂದ ಕೋವಿಡ್ ಟೆಸ್ಟ್ ಆರಂಭವಾಗಿದ್ದು ನೆಗೆಟಿವ್ ರಿಪೋರ್ಟ್ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲೇಜಿಗೆ ಪ್ರವೇಶ ನೀಡಲಾಗಿತ್ತು. ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಕೇಸ್ನ ಮಾಸ್ಟರ್ ಮೈಂಡ್ ಕೊಳ್ಳಿರಾಜನಿಗೆ ಸಿಸಿಬಿ ಡ್ರಿಲ್ ಹೇಗಿತ್ತು? ಸ್ನೇಹಿತನ ಮನೆಗೆ ಬಂದಾಗಲೇ ಬೆಂಗಳೂರಿನಲ್ಲಿ ಸಿಸಿಬಿ ಖೆಡ್ಡಾಗೆ ಸಂಪತ್ ಬಿದ್ದಿತ್ತು ಹೇಗೆ? ಕೊಳ್ಳಿರಾಜ ಅರೆಸ್ಟ್ ಆದ ಬಳಿಕ ನಾಯಕರ ಕೆಸರೆರಚಾಟ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಗಲಭೆ ಕೇಸ್ಗೆ ಸಂಬಂಧಿಸಿದಂತೆ ಮಾಸ್ಟರ್ ಮೈಂಡ್ ಮಾಜಿ ಮೇಯರ್‌ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಕಿ ಹಚ್ಚಿಸಿ 25 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಸಂಪತ್ ರಾಜ್ ಪೊಲೀಸರ ಖೆಡ್ಡಾಗೆ ಬಿದ್ದಿದ್ದಾರೆ. ಅನಾರೋಗ್ಯದ ನೆಪವೊಡ್ಡಿ ಆಸ್ಪತ್ರೆಗೆ ದಾಖಲಾಗಿದ್ದ ಸಂಪತ್ ರಾಜ್ ಬಳಿಕ ಗೌಪ್ಯವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಭೂಗತರಾಗಿದ್ದರು. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಕೇಸ್ನ ಕುಣಿಕೆ ಯಾವಾಗ ತನ್ನ ಬುಡಕ್ಕೆ ಬಂತು ಆಗ ಮಾಜಿ ಮೇಯರ್ ಸಂಪತ್ ರಾಜ ಯಾರ ಕಣ್ಣಿಗೂ ಕಾಣದಂತೆ ಎಸ್ಕೇಪ್ ಆಗಿದ್ರು. ಅಂತಾರಾಜ್ಯದಲ್ಲಿ ಸಿಗದ ಸಂಪತ್ ಕೊನೆಗೆ ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಸ್ನೇಹಿತನ ಮನೆಗೆ ಆಗಮಿಸಿದ ವೇಳೆ ಸಿಸಿಬಿ ಟೀಮ್ ಬಂಧಿಸಿದೆ. ಸಂಪತ್ ರಾಜ್ ಬಂಧಿಸಿದ ಕುರಿತು ಹೈಕೋರ್ಟ್ ಗರಂ ಆಗಿತ್ತು. ಸಿಸಿಬಿ ಕಚೇರಿಯಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಫುಲ್ ಗ್ರಿಲ್ ಮಾಡಲಾಗ್ತಿದೆ. ಸಿಸಿಬಿ ಕಚೇರಿಗೆ ಡಿಸಿಪಿ ರವಿಕುಮಾರ್ ಆಗಮಿಸಿದ ವೇಳೆ ಸಂಪತ್ ರಾಜ್ ವಿಚಾರಣೆ ನಡೆಸಲಾಗಿದೆ. ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಟವಾಡುತ್ತಿದ್ದ ಸಂಪತ್ ನಿನ್ನೆ ಏಕಾಏಕಿ ಸ್ನೇಹಿತನ ಮನೆಗೆ ಬಂದಾಗ ಸಿಕ್ಕಿಬಿದ್ದಿದ್ದಾರೆ. ಹೀಗಾಗಿ ಗಲಭೆಗೆ ಸಂಬಂಧಿಸಿದಂತೆ ಸಿಸಿಬಿ ಟೀಮ್ ಬಾಯಿ ಬಿಡಿಸುತ್ತಿದೆ. ಶಾಸಕರ ಮನೆಗೆ ಬೆಂಕಿ ಇಟ್ಟ ಕೇಸ್ನಲ್ಲಿ ಸಿಸಿಬಿ ಕಚೇರಿಯಲ್ಲಿ ಸಂಪತ್ ರಾಜ್ರ ಪ್ರಾಥಮಿಕ ವಿಚಾರಣೆ ನಡೆದಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸಿಸಿಬಿ ಕಚೇರಿಯಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ನೀವು ಪಾರಾಗಿದ್ದು ಯಾಕೆ? ನೀವು ಪರಾರಿಯಾಗೋಕೆ ಸಹಾಯ ಮಾಡಿದವರು ಯಾರು? ಪರಾರಿಯಾಗಿ ಯಾವ ಸ್ಥಳಕ್ಕೆ ಹೋಗಿದ್ರಿ? ಇದುವರೆಗೂ ನಿಮಗೆ ಸಹಾಯ ಮಾಡಿದವರು ಯಾರು? ಹೀಗೆ ಹಲವು ಪ್ರಶ್ನೆಗಳನ್ನು ಸಿಸಿಬಿ ವಿಚಾರಣೆ ವೇಳೆ ಕೇಳಲಾಗಿದೆ.
ಬಿಬಿಎಂಪಿ ಮಾಜಿ ಮೇಯರ್ ಸಂಪತ್ರಾಜ್ ಬಂಧನದ ಬಳಿಕವಾದರೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಈಗಲಾದರೂ ನಮ್ಮ ಪರವಾಗಿ ನಿಲ್ಲಲಿ ಅಂತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಹೇಳಿದ್ದಾರೆ. ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸಿಕ್ಕಿದ್ದಾನೆ. ಸಂಪತ್ ತಪ್ಪು ಮಾಡುತ್ತಿದ್ರೆ ಯಾಕೆ ಓಡಿ ಹೋಗಬೇಕಿತ್ತು? ಇವರ ಜೊತೆ ಕೆಲವು ಕಾರ್ಪೊರೇಟರ್ಗಳು ಇದ್ದಾರೆ ಅಂತ ಕಿಡಿಕಾರಿದ್ರು. ಕೊಳ್ಳಿಟ್ಟ ಬಳಿಕ ಮಾಜಿ ಮೇಯರ್ ಸಂಪತ್ರಾಜ್ ಎಲ್ಲೂ ಓಡಿ ಹೋಗಿರಲಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ಸಂಪತ್ರಾಜ್ ಆರೋಗ್ಯ ಸರಿ ಇರಲಿಲ್ಲ ಅಂತ ವಿಶ್ರಾಂತಿ ಪಡಿತಾ ಇದ್ರು. ಅವರು ಓಡಿ ಹೋಗಿದ್ದಾರೆಂದು ಹೇಗೆ ಹೇಳ್ತೀರಿ ಅಂತ ಪ್ರಶ್ನಿಸಿದ ಡಿಕೆಶಿ, ಇಡೀ ಪ್ರಕರಣದ ತನಿಖೆ ಬಗ್ಗೆಯೂ ನಾನು ಗಮನಿಸಿದ್ದೇನೆ. ಕಾಂಗ್ರೆಸ್ ನಾಯಕರನ್ನ ಮುಗಿಸೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಮಾಜಿ ಮೇಯರ್ ಸಂಪತ್ರಾಜ್ಗೆ ರಕ್ಷಣೆ ಕೊಟ್ಟಿದ್ದು ಯಾರು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಸಂಪತ್ರಾಜ್ಗೆ ಯಾರು ರಕ್ಷಣೆ ಕೊಟ್ಟಿದ್ರು, ಯಾರು ಮುಚ್ಚಿಟ್ಟವರು ಅಂತ ಡಿಕೆಶಿ ಹೇಳಬೇಕು. ಅವರು ಬಹಳ ದಿನಗಳ ಹಿಂದೆ ಆಸ್ಪತ್ರೆಯಿಂದ ನಾಪತ್ತೆಯಾಗಿದ್ದವರನ್ನ ಮುಚ್ಚಿಟ್ಟವರು ಯಾರು ಅಂತ ಬಹಿರಂಗಪಡಿಸಿ ಅಂತ ಸಿಟಿ ರವಿ ಒತ್ತಾಯಿಸಿದ್ರು. ಮಾಜಿ ಮೇಯರ್ ಸಂಪತ್ರಾಜ್ ಬಂಧನ ಕೇಸ್ನಲ್ಲಿ ನಾನು ಯಾರ ಪರವಾಗಿ ವಹಿಸಿಕೊಳ್ಳಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅವರು ಅಪರಾಧಿ ಆಗೋದಿಲ್ಲ. ಮಾಜಿ ಮೇಯರ್ ಸಂಪತ್ರಾಜ್ ಆರೋಪಿ ಅಷ್ಟೇ. ಆರೋಪ ಸಾಬೀತಾಗುವವರೆಗೂ ಆರೋಪಿ ಅಷ್ಟೇ. ಸಂಪತ್ರಾಜ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಶಾಸಕರ ಮನೆಗೆ ಇಟ್ಟ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರು ಆರೋಪಿ ಸಂಪತ್ರಾಜ್ ಪರವೋ ಇಲ್ಲ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಪರವೋ ಹೇಳಬೇಕು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ದಲಿತ ಶಾಸಕನ ಮನೆ ಮೇಲೆ ದಾಳಿ ನಡೆಸಿ ಹತ್ಯೆಗೆ ಯತ್ನಿಸಲಾಗಿದೆ. ಆದರೆ ಆರೋಪಿಗಳನ್ನ ಬಂಧಿಸುವಂತೆ ಪ್ರತಿಭಟನೆ ನಡೆಸಿಲ್ಲ. ಕಾಂಗ್ರೆಸ್ನ ನಾಯಕರು ಯಾರು ಪ್ರತಿಭಟನೆಯನ್ನು ನಡೆಸಿಲ್ಲ. ದಲಿತರ ಬಗ್ಗೆ ಕಾಂಗ್ರೆಸ್ನದ್ದು ಮುಸಳೆ ಕಣ್ಣೀರು ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಎಲೆಕ್ಷನ್ ಗೆಲ್ಲೋಕೆ ಲಿಂಗಾಯತ ಮತ್ತು ಮರಾಠ ನಿಗಮ ಸ್ಥಾಪಿಸಿದ್ದಾರಾ? ಸಂಸದೆ ಸುಮಲತಾ ಅವರ ಪೇಟೆ ರೌಡಿ ಹೇಳಿಕೆಗೆ ಸಂಸದ ಪ್ರತಾಪ್ ಸಿಂಹ ಕೊಟ್ಟ ತಿರುಗೇಟು ಏನು? ಬೆಳಗಾವಿಯಲ್ಲಿ ಪುತ್ರಿಯ ನೆನೆದು ತಾಯಿ ಕಣ್ಣೀರಿಟ್ಟಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಲೆಕ್ಷನ್ ಹೆಂಗ್ ಗೆಲ್ಬೇಕು, ಯಾವ ರೀತಿ ಮೋಸದಿಂದ ಗೆಲ್ಬೇಕು ಅಂತ ಅವರ ಮಂತ್ರ. ಹಾಗಾಗಿ ಲಿಂಗಾಯತ ಮರಾಠಿ ನಿಗಮ ಸ್ಥಾಪಿಸಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಅವರು ಯಾವುದೇ ಜಾತಿ ಬೆಳವಣಿಗೆ ಅಭಿವೃದ್ಧಿ ಮಾಡಲ್ಲ, ಅವರಿಗೆ ವೋಟ್ ಹಾಕಬೇಕಿದೆ, ಅದಕ್ಕೆ ನಿಗಮ ಮಾಡಿದ್ದಾರೆ ವಿನಃ ಹಿತದೃಷ್ಟಿಯಿಂದ ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಅವರಿಗೆ ಕನ್ನಡ ಅಭಿಮಾನ, ರಾಜ್ಯದ ಅಭಿಮಾನ ಏನೂ ಇಲ್ಲ, ಓನ್ಲಿ ಅಧಿಕಾರ ಅಭಿಮಾನ ಇದೆ ಅಂತ ಟೀಕಿಸಿದ್ದಾರೆ. ನಗರ ಶಿರಾ ಬೈ ಎಲೆಕ್ಷನ್ ನಲ್ಲಿ ಬಳಸಿದ ಇವಿಎಂ ಮಿಷಿನ್ ಎಲ್ಲಿಂದ ಬಂದಿದ್ದು ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ. ಅವು ಇವಿಎಂ ಅಲ್ಲ, ಎಂವಿಎಂ ಮೋದಿ ವೋಟಿಂಗ್ ಮಿಷಿನ್ ಅಂತ ಲೇವಡಿ ಮಾಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಸೋಲನ್ನ ಇವಿಎಂ ಮಿಷಿನ್ ಮೇಲೆ ಹಾಕಿದ್ದಾರೆ. ಬೈ ಎಲೆಕ್ಷನ್ ಬಿಹಾರ ಚುನಾವಣೆ ಸಮೀಕ್ಷೆಗಳು ಉಲ್ಟಾ ಆಗಿವೆ. ವಿದ್ಯುನ್ಮಾನ ಮತಯಂತ್ರಗಳನ್ನ ಬಿಜೆಪಿ ಹ್ಯಾಕ್ ಮಾಡಿದೆ ಅಂತ ಲಕ್ಷ್ಮಣ್ ಆರೋಪಿಸಿದ್ದಾರೆ. ಸಂಸದೆ ಸುಮಲತಾ ನನ್ನನ್ನ ಪೇಟೆ ರೌಡಿ ಎಂದಿದ್ದಾರೆ ಅಂತ ನಂಬಿಕೆಯೇ ಬರ್ತಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಒಂದು ವೇಳೆ ಸುಮಲತಾ ಅಂಬರೀಶ್ ಹಾಗೆ ಹೇಳಿದ್ರೆ ನಾಗರಹಾವು ಚಿತ್ರದ ಜಲೀಲನನ್ನ ನೆನಪಿಸಿ ಹೇಳಿರ್ಬೇಕು. ಸಂಸದೆ ಸುಮಲತಾ ಅಂಬರೀಶ್ ಮೊದಲೇ ಸಿನಿಮಾದವರು, ಹೀಗಾಗಿ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಲ್ಲ ಅಂತ ಸುಮಲತಾಗೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್, ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಮಾತಿನಲ್ಲಿ ತೆಗೆದಿದ್ದಾರೆ. ಮೈಸೂರು ನಗರಾಭಿವೃದ್ಧಿಗೆ 20 ಕೋಟಿ ರೂಪಾಯಿ ಅನುದಾನ ನೀಡದೆ ಚಿಕ್ಕಬಳ್ಳಾಪುರಕ್ಕೆ 77 ಕೋಟಿ ರೂಪಾಯಿ ನೀಡಿದ್ದಾರೆ. ಸಚಿವ ಡಾಕ್ಟರ್ ಸುಧಾಕರ್ ಅದೇನ್ ಮೋಡಿ ಮಾಡಿದ್ದಾರೋ ಗೊತ್ತಿಲ್ಲ ಅಂತ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಮಾತಿನ ವಾಗ್ಬಾಣ ಬಿಟ್ಟಿದ್ದಾರೆ. ಇತ್ತೀಚೆಗೆ ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಇದ್ದರೂ ಸಹ ಕೆಲ ಸಿಬ್ಬಂದಿ ಹಣಕ್ಕಾಗಿ ಭಕ್ತರ ಬಳಿ ಕೈ ಚಾಚುತ್ತಿರುವುದು ಹೆಚ್ಚಾಗ್ತಾ ಇದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿರುವ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಹುಂಡಿಗೆ ಹಾಕುತ್ತಿದ್ದ ಕಾಣಿಕೆಗೂ ಸಿಬ್ಬಂದಿ ಕೈ ಒಡ್ಡಿರೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಸಿಬ್ಬಂದಿ ಹಣಕ್ಕೆ ಕೈಯೊಡ್ಡೋದನ್ನ ಭಕ್ತರೋರ್ವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸದ್ಯ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಕಾಲೇಜು ಆರಂಭದ ಬಳಿಕ ಪುತ್ರಿಗೆ ಕೋವಿಡ್ ಟೆಸ್ಟ್ ಮಾಡಿಸಲಾಗದೆ ತಾಯಿಯೊಬ್ಬಳು ಕಣ್ಣೀರಿಟ್ಟಿದ್ದಾಳೆ. ಬೆಳಗಾವಿಯ ಆರ್ಪಿಟಿ ಕಾಲೇಜಿನ ಪ್ರಿಯಾಂಕ ಹೊನ್ನಾವರ ವಿದ್ಯಾರ್ಥಿನಿ ತಾಯಿ ಕಣ್ಣೀರಿಟ್ಟಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸೋಕೆ ಹಣವಿಲ್ಲದಕ್ಕೆ ಕಾಲೇಜಿನಲ್ಲಿ ಟೆಸ್ಟ್ ಮಾಡಿಸುವಂತೆ ವಿದ್ಯಾರ್ಥಿನಿ ಒತ್ತಾಯಿಸಿದ್ರು. ವಿದ್ಯಾರ್ಥಿನಿಗೆ ಟಿವಿ9 ತಂಡ ಸಹಾಯ ಮಾಡಿ ಕೋವಿಡ್ ಟೆಸ್ಟ್ ಮಾಡಿಸಿದೆ.
ಗ್ರಾಮದಲ್ಲಿ ರಸ್ತೆಗಳನ್ನು ಸ್ವಚ್ಛಗೊಳಿಸದೇ ಇರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿ ರಸ್ತೆಗಳನ್ನು ಸ್ವಚ್ಛಗೊಳಿಸಿದ ಗ್ರಾಮಸ್ಥರು ಕಚೇರಿ ಮುಂದೆ ಕಸ ಹಾಕಿ ಕಿಡಿಕಾರಿದ್ದಾರೆ. ದೋರನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕಸ ಹಾಕಿ ಗ್ರಾಮದ ರಸ್ತೆಗಳು ಶುಚಿಯಾಗಿಟ್ಟುಕೊಳ್ಳುವಂತೆ ಗ್ರಾಮ ಪಂಚಾಯಿತಿಯವರಿಗೆ ಎಚ್ಚರಿಕೆ ನೀಡಿದರು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆಯುವ ಹಾಸನದ ಹಾಸನಾಂಬೆ ದೇವಸ್ಥಾನ ನಿನ್ನೆಯಿಂದ ದರ್ಶನ ಬಂದ್ ಮಾಡಿದೆ. ಇದರ ಬಳಿಕ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದೆ. ಮುಜರಾಯಿ ಇಲಾಖೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಹಾಗೂ ಬ್ಯಾಂಕ್ ಸಿಬ್ಬಂದಿ ಹುಂಡಿ ಕಾಣಿಕೆ ಎಣಿಕೆ ಮಾಡಿದ್ರು. ಈ ವೇಳೆ ದೇವಸ್ಥಾನದ ಆಡಳಿತಾಧಿಕಾರಿ ಬಿಎ ಜಗದೀಶ್ ಉಪಸ್ಥಿತರಿದ್ದರು. ಮರಾಠ ಪ್ರಾಧಿಕಾರ ರಚನೆಗೆ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ವು. ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಪ್ರತಿಕೃತಿಗೆ ಸೀರೆ ಉಡಿಸಿ ಬಳೆ ಹಾಕಿ ಪ್ರತಿಭಟಿಸಿದ್ರು. ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದ್ದು, ಮರಾಠ ಪ್ರಾಧಿಕಾರ ರದ್ದುಗೊಳಿಸಿ ಧಿಕ್ಕಾರ ಕೂಗಿದ್ರು. ಬಾಯಿ ಬಡ್ಕೊಂಡು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಹಾರ ವಿಧಾನಸಭೆ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ನಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು ಯಾಕೆ? ಚಳಿಗಾಲದ ಅಧಿವೇಶನವನ್ನ ಕೊರೋನಾ ನುಂಗಿ ಹಾಕುತ್ತಾ? ಪಂಜಾಬ್ ರಾಜ್ಯ ಚುನಾವಣಾ ರಾಯಭಾರಿಯಾಗಿ ನೇಮಕಗೊಂಡಿರೋ ಬಾಲಿವುಡ್ ನಟ ಯಾರು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ದೇಶ ಆಯೋಜಿಸಿರುವ ಬ್ರಿಕ್ಸ್ ರಾಷ್ಟ್ರಗಳ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದಾರೆ. ವರ್ಚುವಲ್ ಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮುಖಾಮುಖಿಯಾಗಿದ್ದಾರೆ. ಸಭೆಯಲ್ಲಿ ಬ್ರೆಜಿಲ್ ಅಧ್ಯಕ್ಷ ಜೈರ್ ಬೋಲ್ಸೊನಾರೋ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾಗಿಯಾಗಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಕಾಂಗ್ರೆಸ್ನ ಸೋಲಿನ ಆತ್ಮಾವಲೋಕನ ಮಾಡಿಕೊಳ್ಳದೇ ಇರೋದೇ ಪಕ್ಷದ ವರ್ಚಸ್ಸು ಕಡಿಮೆಯಾಗೋಕೆ ಕಾರಣ ಅಂತ ಹಿರಿಯ ಕೈ ನಾಯಕ ಕಪಿಲ್ ಸಿಬಲ್ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರೋ ಮತ್ತೋರ್ವ ನಾಯಕ ಗೆಹ್ಲೋಟ್, ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಸಿಬಲ್ ಮಾತನಾಡಬಾರದು, ಇದರಿಂದ ಕಾಂಗ್ರೆಸ್ನ ಕಾರ್ಯಕರ್ತರ ಮನಸ್ಸಿಗೆ ಘಾಸಿಯಾಗಲಿದೆ ಅಂತ ಹೇಳಿದ್ದಾರೆ. ಈ ಬಾರಿ ಸಂಸತ್ನ ಚಳಿಗಾಲದ ಅಧಿವೇಶನ ನಡೆಯೋದು ಅನುಮಾನ ಅಂತ ಹೇಳಲಾಗಿದೆ. ಕೊರೋನಾ ಭಯದ ಕಾರಣದಿಂದ ಚಳಿಗಾಲದ ಸಂಸತ್ ಅಧಿವೇಶನಕ್ಕೆ ಬ್ರೇಕ್ ಹಾಕಿದ್ದು, ಒಮ್ಮೆಲೆ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಅಧಿವೇಶನ ನಡೆಸುವ ಸಾಧ್ಯತೆ ಇದೆ. ಕಳೆದ ಮಾನ್ಸೂನ್ ಅಧಿವೇಶನದ ವೇಳೆ 50 ಸಂಸದರಿಗೆ ಕೊರೋನಾ ಸೋಂಕು ತಗುಲಿರುವುದು ಪತ್ತೆಯಾಗಿತ್ತು. ದೆಹಲಿಯಲ್ಲಿ ಮತ್ತೆ ಹೆಚ್ಚಾಗ್ತಿರುವ ಕೊರೋನಾ ಕೇಸ್ನಿಂದಾಗಿ ಸಂಸದರಿಗೆ ಭಯ ಕಾಡ್ತಾ ಇದೆ. ಇಂದು ಬದರಿನಾಥ್ ದೇವಸ್ಥಾನಕ್ಕೆ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಮತ್ತು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ನೀಡಿದ್ದಾರೆ. ನಿನ್ನೆ ಕೇದಾರನಾಥಕ್ಕೆ ಭೇಟಿ ನೀಡಿದ ಸಿಎಂ ಇಂದು ರುದ್ರಪ್ರಯಾಗ್ ಜಿಲ್ಲೆಯ ಗೌಚರ್ ಹೆಲಿಪ್ಯಾಡ್ನಿಂದ ಬದರಿನಾಥಕ್ಕೆ ಪ್ರಯಾಣ ಬೆಳೆಸಿದ್ರು. ಕಾರ್ತಿಕ ಮಾಸದ ಪ್ರಯುಕ್ತ ಇಬ್ಬರು ಸಿಎಂಗಳು ದೇವಸ್ಥಾನದ ದರ್ಶನ ಮಾಡಿದ್ದಾರೆ. ಬಾಲಿವುಡ್ ನಟ ಸೋನು ಸೂದ್ ಕೇವಲ ನಟರಾಗಿ ಮಾತ್ರವಲ್ಲ, ಸಾಮಾಜಿಕ ಕೆಲಸಗಳಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ವಲಸೆ ಕಾರ್ಮಿಕರನ್ನ ಗೂಡು ಸೇರಿಸಿ ಸುದ್ದಿಯಾಗಿದ್ರು. ಆದ್ರೀಗ ಸೋನು ಸೂದ್ ಪಂಜಾಬ್ ರಾಜ್ಯ ಚುನಾವಣಾ ರಾಯಭಾರಿಯಾಗಿ ನೇಮಕ ಮಾಡಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಇಂದಿನಿಂದ 4 ದಿನಗಳ ಕಾಲ ಮಲಬಾರ್ ನೌಕಾ ಸಮರಾಭ್ಯಾಸ ನಡೀತಾ ಇದೆ. 2ನೇ ಹಂತದ ಮಲಬಾರ್ ನೌಕಾ ಸಮರಾಭ್ಯಾಸವು ಅರಬ್ಬಿ ಸಮುದ್ರದಲ್ಲಿ ನಡೀತಾ ಇದೆ. ಭಾರತದ ಜೊತೆಗೆ ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕದ ನೌಕಾದಳಗಳು ಸಮರಾಭ್ಯಾಸದಲ್ಲಿ ಭಾಗಿಯಾಗ್ತಿವೆ. ಈ ಮೂಲಕ ಕ್ವಾಡ್ ರಾಷ್ಟ್ರಗಳ ಒಗ್ಗಟ್ಟು ಪ್ರದರ್ಶನದ ಮೂಲಕ ಚೀನಾಗೆ ಎಚ್ಚರಿಕೆಯ ಸಂದೇಶ ರವಾನಿಸೋಕೆ 4 ರಾಷ್ಟ್ರಗಳಿಂದ ಜಂಟಿ ನೌಕಾ ಸಮರಾಭ್ಯಾಸ ನಡೀತಾ ಇದೆ. ಹೈದರಾಬಾದ್ನ ಚಿನ್ನ ಜಿಆರ್ ಸ್ವಾಮೀಜಿ ಆಶ್ರಮಕ್ಕೆ ಮಧ್ಯಪ್ರದೇಶದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಭೇಟಿ ನೀಡಿದ್ದಾರೆ. ಕುಟುಂಬ ಸದಸ್ಯರೊಂದಿಗೆ ಆಗಮಿಸಿದ ಶಿವರಾಜ್ ಸಿಂಗ್ಗೆ ದೇವಸ್ಥಾನದ ಅರ್ಚಕರು ವಿಶೇಷ ಸ್ವಾಗತ ಕೋರಿದ್ರು. ಮಧ್ಯಪ್ರದೇಶದ ಉಪಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವ ಮೂಲಕ ಕಂಟಕದಿಂದ ಪಾರಾಗಿರೋ ಶಿವರಾಜ್ ಸಿಂಗ್ ವಿಶೇಷ ಪೂಜೆ ಸಲ್ಲಿಸಿದ್ರು. ಭಾರತಕ್ಕೆ ಯಾವಾಗಲೂ ವಿಶೇಷ ಸ್ಥಾನ ನೀಡಿದ್ದೇನೆ. ಬಾಲ್ಯವನ್ನ ಇಂಡೋನೇಷ್ಯಾದಲ್ಲಿ ಕಳೆದಿದ್ದರಿಂದ ಹಿಂದೂ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ ಕೇಳಿದ್ದೇನೆ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಹೇಳಿದ್ದಾರೆ. ವಿಶ್ವದ ಜನಸಂಖ್ಯೆಯ 1/6 ಜನಸಂಖ್ಯೆಯು ಭಾರತದಲ್ಲಿದ್ದು, ಅ ಪ್ರಾಮಿಸ್ಡ್ ಲ್ಯಾಂಡ್ ಪುಸ್ತಕದಲ್ಲಿ ಭಾರತದ ಬಗ್ಗೆ ಒಬಾಮಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.